ಅದು 2001 ಜುಲೈ ಕೊನೆಯ ವಾರ. ಜೇವರ್ಗಿ ತಾಲೂಕಿನ ಕರಿಯಪ್ಪ ತನ್ನ ಹಸುಗಳಿಗೆ ನೀರು ಕುಡಿಸಲು ನದಿಯ ಪಕ್ಕ ಹೋಗಿದ್ದಾನೆ ಅಷ್ಟೇ. ಕರಿಯಪ್ಪ ಆ ಕೆಲಸವನ್ನ ಸುಮಾರು ವರ್ಷಗಳಿಂದ ತಪ್ಪದೆ ಮಾಡುತ್ತಿದ್ದ. ಅದು ಸಾಯಂಕಾಲ ಸುಮಾರು 6 ಗಂಟೆ ಸಮಯ. ಹಸುಗಳನ್ನ ನೀರು ಕುಡಿಸಿ ಇನ್ನೇನು ಮನೆಗೆ ಮರಳಬೇಕೆನ್ನುವಷ್ಟರಲ್ಲಿ ಅದೇನಾಯ್ತೋ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ನೀರಿನ ರಭಸ ಕರಿಯಪ್ಪನನ್ನ ಹಾಗೂ ಹಸುಗಳನ್ನ ಕೊಚ್ಚಿಕೊಂಡು ಹೋಗಿತ್ತು. ದೂರದಲ್ಲಿ ನಿಂತಹ ಅವನ ಹೆಂಡತಿ ತನ್ನ ಕಣ್ಣ ಮುಂದೆನೆ ತನ್ನ ಗಂಡ ಮತ್ತು ಹಸುಗಳು ಹೋಗುವುದನ್ನ ನೋಡಿ ಅಸಹಾಯಕಳಾಗಿ ಚಿರುತ್ತಿದ್ದಳು, ಕೂಗುತ್ತಿದ್ದಳು. ಹೌದು, ಭೀಮಾ ನದಿಯ ರಭಸವೇ ಹಾಗೆ. ಅಂತಹ ಘಟನೆಗಳು ವಿಜಯಪುರ, ಕಲಬುರಗಿ, ಯಾದಗಿರಿ ಜಿಲ್ಲೆಗಳಲ್ಲಿ ನಿರಂತರವಾಗಿ ಮಳೆಗಾಲದ ಸಂದರ್ಭದಲ್ಲಿ ನಡೆಯುತ್ತಾನೆ ಇರುತ್ತದೆ. ಅದರಲ್ಲೂ ಮಹಾರಾಷ್ಟ್ರದ ಉಜ್ಜನಿ ಮತ್ತು ವೀರಭಟ್ಕಲ್ ಜಲಾಶಯಗಳಿಂದ ಹೆಚ್ಚು ನೀರನ್ನ ಹರಿಸಿದಾಗ ಇಂತಹ ಪ್ರವಾಹ ಸ್ಥಿತಿ ಕರ್ನಾಟಕದ ಈ ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಆಗಿ ಭಾರಿ ಅನಾಹುತ ಕಂಡುಬರೋದು ನಿರಂತರವಾಗಿ ಅಲ್ಲಿನ ಜನ ನೋಡುತ್ತಾನೆ ಇದ್ದಾರೆ, ಅನುಭವಿಸುತ್ತಾನೆ ಇದ್ದಾರೆ. ಇಂತಹ ಸುದ್ದಿಗಳನ್ನು ನಾವು ಭಾರಿ ಮಳೆಯಾದಾಗ ಅಥವಾ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ನೀರು ಬಿಟ್ಟಾಗ ಆಗೋದು ತುಂಬಾನೇ ಸಾಮಾನ್ಯವಾಗಿ ಹೋಗಿದೆ. ಹೌದು ಸ್ನೇಹಿತರೆ, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ರಾಜ್ಯಗಳಲ್ಲಿ ಹರಿದು ಮುಂದೆ ಕೃಷ್ಣಾ ನದಿಯನ್ನು ಸೇರಿಕೊಳ್ಳುವ ಭೀಮಾ ನದಿಯ ಕತೆ ಕೂಡ ಅಷ್ಟೇ ರೋಚಕವಾಗಿದೆ. ಕೃಷ್ಣಾ ನದಿಯ ಉಪನದಿಯಾಗಿರುವ ಭೀಮಾ ನದಿ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವ ಭೀಮಾಶಂಕರದಲ್ಲಿ ಹುಟ್ಟುತ್ತದೆ. ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆಯ ಖೇಡ್ ತಾಲೂಕಿನ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರುವ ಭೀಮಾಶಂಕರ ಜ್ಯೋತಿರ್ಲಿಂಗ ಇರುವ ದೇವಸ್ಥಾನ ಪಕ್ಕದಲ್ಲಿಯೇ ಒಂದು ಪುಟ್ಟ ಕುಂಡದಲ್ಲಿ ಈ ಭೀಮಾ ನದಿಯ ಉಗಮ ಸ್ಥಾನ ಇದೆ. ಪ್ರತಿ ವರ್ಷ ಇಲ್ಲಿ ಶ್ರಾವಣ ಮಾಸದಲ್ಲಿ ಈ ಕುಂಡಕ್ಕೆ ವಿಶೇಷವಾದಂತಹ ಪೂಜೆ ಕೂಡ ಸಲ್ಲಿಸಲಾಗುತ್ತದೆ. ಜ್ಯೋತಿರ್ಲಿಂಗ ದರ್ಶನ ಪಡೆದಂತಹ ಪ್ರತಿಯೊಬ್ಬ ಭಕ್ತರು ಈ ಕುಂಡಕ್ಕೆ ನಮನ ಮಾಡಿಯೇ ಬರುತ್ತಾರೆ. ಪುರಾಣಗಳ ಮಾಹಿತಿಯ ಪ್ರಕಾರ ಇದನ್ನ ಶಿವನ ಕಣ್ಣೀರು ಎಂದು ಕೆಲವರು ಭಾವಿಸುತ್ತಾರೆ. ಶಿವನಿಂದ ಸತಿಯು ದೂರವಾದಾಗ ಶಿವನ ಕಣ್ಣೀರು ಇಲ್ಲಿ ಬಿದ್ದು ಭೀಮಾ ನದಿಯ ಉತ್ಪತ್ತಿಯಾಗಿತ್ತು ಎನ್ನುವ ಪುರಾಣದಲ್ಲಿ ಉಲ್ಲೇಖ ಇದೆ. ಭೀಮಾಶಂಕರದಿಂದ ಉಗಮಗೊಂಡ ಇದು ಸರಿಸುಮಾರು 861 ಕಿಲೋಮೀಟರ್ನಷ್ಟು ಮಹಾರಾಷ್ಟ್ರ, ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಕ್ರಮಿಸುತ್ತದೆ. ಮುಂದೆ ಇದು ಕರ್ನಾಟಕದ ರಾಯಚೂರು ಬಳಿ ಕಡ್ಲೂರಿನಲ್ಲಿ ಕೃಷ್ಣಾ ನದಿಯನ್ನ ಸೇರಿಕೊಳ್ಳುತ್ತದೆ. ಮುಂದೆ ಕೃಷ್ಣಾ ನದಿಯೊಂದಿಗೆ ಹರಿದು ಆಂಧ್ರ ಪ್ರದೇಶದ ಮೂಲಕ ಇದು ಬಂಗಾಳ ಕೊಲ್ಲಿಯನ್ನ ಸೇರಿಕೊಳ್ಳುತ್ತದೆ. ಇದೇ ಕಾರಣ ಭೀಮಾ ನದಿ ಈ 3 ರಾಜ್ಯಗಳ ಕೋಟ್ಯಾಂತರ ಜನರ ಜೀವನದಿಯಾಗಿದೆ. ಭೀಮಾ ನದಿಯನ್ನ ಚಂದ್ರಭಾಗಾ ನದಿ ಎಂದು ಮಹಾರಾಷ್ಟ್ರದಲ್ಲಿ ಕೆಲವರು ಕರೆಯುತ್ತಾರೆ. ಭೀಮಾ ನದಿಗೆ ಇಂದ್ರಾಯಣಿ ನದಿ, ಮೂಲಾ ನದಿ, ಮೂತಾ ನದಿ, ಪಾವನ ನದಿ ಮುಖ್ಯ ಉಪನದಿಗಳಾಗಿವೆ. ಹಾಗೆಯೇ ಕರ್ನಾಟಕದಲ್ಲಿ ಗಾಣಗಾಪುರ ಬಳಿ ಹರಿಯುವ ಅಮರ್ಜಾ ನದಿ ಕೂಡ ಭೀಮಾ ನದಿಗೆ ಒಂದು ಉಪನದಿಯಾಗಿದೆ. ಭೀಮಾ ನದಿಯು ಒಟ್ಟು 70,614 ಕಿಲೋಮೀಟರ್ ಜಲಾಶಯ ಪ್ರದೇಶವನ್ನ ಸೃಷ್ಟಿ ಮಾಡಿದ್ದು, ಭೀಮಾ ನದಿ ಮತ್ತು ಅದರ ಉಪನದಿಗಳು ಹರಿದು ಹೋಗುವ ಭಾಗದಲ್ಲಿ ಅಂದಾಜು 2.5 ಕೋಟಿಗಿಂತಲೂ ಹೆಚ್ಚು ಜನರು ಈ ನದಿಯನ್ನ ಆಚರಿಸಿ ತಮ್ಮ ಜೀವನವನ್ನ ನಡೆಸುತ್ತಿದ್ದಾರೆ. ಇನ್ನು ಭೀಮಾ ನದಿ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಚಂದ್ರಭಾಗ ಎಂದು ಕರೆಯಲ್ಪಡುತ್ತದೆ. ಇದು ಪುಣೆ, ಅಹಲ್ಯಾನಗರ, ಸೋಲಾಪುರ್, ಪಂಡರಾಪುರ್, ಕಲಬುರಗಿ, ವಿಜಯಪುರ, ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಹರಿಯುತ್ತದೆ. ಇದೇ ಕಾರಣ ಈ ಜಿಲ್ಲೆಯಲ್ಲಿ ಭೀಮಾ ನದಿಯನ್ನ ಆಧರಿಸಿ ಲಕ್ಷಾಂತರ ಹೆಕ್ಟೇರ್ ಜಮೀನನ್ನ ವ್ಯವಸಾಯ ಮಾಡಲಾಗುತ್ತದೆ. ಇದೇ ಕಾರಣ ಉತ್ತರ ಕರ್ನಾಟಕದ ಕೋಟ್ಯಾನುಕೋಟಿ ಜನರಿಗೆ ಇದು ಜೀವನದಿಯಾಗಿದೆ. ಸ್ನೇಹಿತರೆ, ಭೀಮಾ ನದಿ ಹಾಗೂ ಅದರ ಉಪನದಿ ತಟಗಳಲ್ಲಿ ಹಲವಾರು ಪುಣ್ಯಕ್ಷೇತ್ರಗಳು ಹಾಗೂ ಪ್ರಸಿದ್ಧ ದೇವಾಲಯಗಳು ಕೂಡ ಇವೆ. ಮುಖ್ಯವಾಗಿ ಭೀಮಾ ನದಿ ಹುಟ್ಟುವಂತಹ ಭೀಮಾಶಂಕರವೇ ಮೊಟ್ಟ ಮೊದಲ ಪುಣ್ಯಕ್ಷೇತ್ರವಾಗಿದೆ. ಇದು ಶಿವನಿಗೆ ಸಮರ್ಪಿತವಾದಂತಹ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಪ್ರಮುಖ ಜ್ಯೋತಿರ್ಲಿಂಗವಾಗಿದೆ. ಇದೇ ಜಾಗದಲ್ಲಿ ಭಗವಾನ್ ಮಹಾದೇವ ಕೋಪೋದ್ರಿತನಾಗಿ ರಾಕ್ಷಸ ತ್ರಿಪುರಾಸುರನನ್ನ ಸಂಹಾರ ಮಾಡಿದ್ದನು ಎನ್ನುವ ನಂಬಿಕೆ ಇದೆ. ಇಲ್ಲಿ ಉಗಮಿಸುವ ಭೀಮಾ ನದಿಯ ಕುಂಡಕ್ಕೆ ಗುಪ್ತ ಭೀಮಾಶಂಕರ ಎಂದು ಕೂಡ ಕರೆಯುತ್ತಾರೆ. ಅಷ್ಟೇ ಅಲ್ಲದೆ ಇದರ ಪಕ್ಕದಲ್ಲಿಯೇ ಮೋಕ್ಷ ಕುಂಡವನ್ನ ನೀವು ಕಾಣಬಹುದು. ಇನ್ನು ಮುಂದೆ ಪಾಂಡುರಂಗ ವಿಠಲನ ಆವಾಸ್ಥಾನವಾಗಿರುವ ಪಂಡರಾಪುರ ಕೂಡ ಭೀಮಾ ನದಿ ಅಂದರೆ ಚಂದ್ರಭಾಗ ಎಂದು ಕರೆಯಲ್ಪಡುವ ತಟದಲ್ಲಿ ಸ್ಥಾಪಿತವಾಗಿದೆ. ಈ ದೇವಸ್ಥಾನಕ್ಕೆ ಹೋಗುವ ಮೊದಲು ಚಂದ್ರಭಾಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿಯೇ ಆಮೇಲೆ ಪಾಂಡುರಂಗ ವಿಠಲ ಮತ್ತು ರುಕ್ಮಿಣಿಯ ದರ್ಶನವನ್ನ ಭಕ್ತರು ಇಲ್ಲಿ ಪಡೆಯುತ್ತಾರೆ. ಅದರಲ್ಲೂ ಕಾರ್ತಿಕ ಮತ್ತು ಆಷಾಢ ಏಕಾದಶಿಗಳಲ್ಲಿ ಭಾರಿ ಪ್ರಮಾಣದ ಭಕ್ತರು ಚಂದ್ರಭಾಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ದೇವರ ದರ್ಶನವನ್ನ ಪಡೆಯುತ್ತಾರೆ. ಇನ್ನು ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಗಾಣಗಾಪುರ, ಅಮರ್ಜಾ ಮತ್ತು ಭೀಮಾ ನದಿಗಳ ಸಂಗಮ ಕ್ಷೇತ್ರದಲ್ಲಿ ಶ್ರೀ ಗುರು ದತ್ತಾತ್ರೇಯ ಪುಣ್ಯಕ್ಷೇತ್ರ ಇದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತಿಯಲ್ಲಿರುವ
ಚಂದ್ರಲಾ ಪರಮೇಶ್ವರಿ ದೇವಸ್ಥಾನ ಕೂಡ ಭೀಮಾ ನದಿಯ ತಟದಲ್ಲಿದೆ. ಚಂದ್ರಲಾಂಬ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ದೇವತೆ ಶ್ರೀ ಲಕ್ಷ್ಮೀ ಚಂದ್ರಲಾ ಪರಮೇಶ್ವರಿ 3 ವಿಶ್ವ ಶಕ್ತಿಗಳು ಅಥವಾ ಗುಣಗಳಾದಂತಹ ಸಾತ್ವಿಕ, ರಜಸ ಮತ್ತು ತಮಸ ಒಕ್ಕೂಟವನ್ನ ಈ ದೇವಿ ಸಾಕಾರಗೊಳಿಸುತ್ತಾಳೆ. ಇದು ಸೃಷ್ಟಿ ಮತ್ತು ವಿನಾಶಗಳನ್ನ ಪ್ರತಿನಿಧಿಸುತ್ತದೆ. ಈ ಸಂಕೇತವು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಮತ್ತು ಅವರ ಸ್ತ್ರೀ ಅಂಶಗಳನ್ನ ಇದು ನಿರೂಪಿಸುತ್ತದೆ. ಇದೇ ಕಾರಣ ಈ ನದಿಯನ್ನು ಕೂಡ ಲಕ್ಷಾಂತರ ಜನರು ಭೇಟಿ ಕೊಡುತ್ತಾರೆ ಹಾಗೂ ಭೀಮಾ ನದಿಯಲ್ಲಿ ಮಿಂದೆದ್ದು ದೇವಿಯ ದರ್ಶನವನ್ನ ಪಡೆಯುತ್ತಾರೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಘತ್ತರಗಿ ಭಾಗಮ್ಮ ದೇವಸ್ಥಾನ ಕೂಡ ಭೀಮಾ ನದಿ ತೀರದಲ್ಲಿದೆ. ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಜೀವನದಲ್ಲಿ ಭಾಗ್ಯ ಸಿಗುತ್ತದೆ ಎನ್ನುವ ನಂಬಿಕೆ ಈ ಭಾಗದ ಜನರಲ್ಲಿದೆ. ಇವಷ್ಟು ಅಲ್ಲದೆ ಇನ್ನೂ ನೂರಾರು ದೇವಸ್ಥಾನಗಳು ಭೀಮಾ ನದಿ ಹಾಗೂ ಅದರ ಉಪನದಿಯ ತಟಗಳಲ್ಲಿ ನಾವು ಕಾಣಬಹುದು ಹಾಗೂ ಅವು ಪುಣ್ಯಕ್ಷೇತ್ರಗಳಾಗಿ ಇಂದು ಕೂಡ ಮೆರೆಯುತ್ತಿವೆ. ಕೇವಲ ದೇವಸ್ಥಾನಗಳಲ್ಲಿ ಅಲ್ಲದೆ ಭೀಮಾ ನದಿ ಮತ್ತು ಅದರ ಉಪನದಿಗಳಿಗೆ ಹಲವಾರು ಸೇತುವೆ ಮತ್ತು ಅಣೆಕಟ್ಟುಗಳನ್ನು ಕೂಡ ಕಟ್ಟಲಾಗಿದೆ. ಭೀಮಾ ನದಿಗೆ ಒಟ್ಟು 22 ಅಣೆಕಟ್ಟುಗಳನ್ನ ಕಟ್ಟಲಾಗಿದೆ. ಉಜ್ಜನಿ ಜಲಾಶಯ, ಟಿಂಬೆ ಜಲಾಶಯ, ನೀರದೇವರ ಜಲಾಶಯ, ಗುಂಜಾವಣಿ ಜಲಾಶಯ ಇವು ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಪ್ರಮುಖ ಜಲಾಶಯಗಳಾಗಿವೆ. ಆದರೆ ಈ ಎಲ್ಲಾ ಜಲಾಶಯಗಳು ಹೆಚ್ಚಾಗಿ ಮಹಾರಾಷ್ಟ್ರದಲ್ಲಿಯೇ ಕಂಡುಬರುತ್ತವೆ. ಕರ್ನಾಟಕದಲ್ಲಿ ಭೀಮಾ ನದಿಗೆ ಅಡ್ಡಲಾಗಿ ಕೇವಲ ಬ್ಯಾರೇಜ್ಗಳನ್ನು ಮಾತ್ರ ಕಟ್ಟಲಾಗಿದೆ. ಅದರಲ್ಲಿ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸೊನ್ನಾ ಬ್ಯಾರೇಜ್ ಅತಿ ಹೆಚ್ಚು ನೀರನ್ನ ಸಂಗ್ರಹಿಸುವ ಸಾಮರ್ಥ್ಯ ಕೂಡ ಹೊಂದಿದೆ. ಇದು 2065 ಮೀಟರ್ ಉದ್ದ ಹೊಂದಿದ್ದು 3.16 ಟಿಎಂಸಿ ನೀರನ್ನ ಸಂಗ್ರಹಿಸುತ್ತದೆ. ಒಂದು ವೇಳೆ ಮಳೆಗಾಲದ ಸಂದರ್ಭದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿಯಾದರೆ ಈ ಸೊನ್ನಾ ಬ್ಯಾರೇಜ್ನಿಂದ ನೀರನ್ನ ಹೊರಗೆ ಬಿಡಲಾಗುತ್ತದೆ. ಆ ಸಮಯದಲ್ಲಿ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಹಲವಾರು ಗ್ರಾಮಗಳು ಪ್ರವಾಹ ಭೀತಿಯಲ್ಲಿ ಬರುತ್ತವೆ. ಮುಂಗಾರು ಮಳೆಯ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಳೆ ಆದರೆ ಭೀಮಾ ನದಿಯ ಪ್ರವಾಹಕ್ಕೆ ಕರ್ನಾಟಕದ ವಿಜಯಪುರ, ಕಲಬುರಗಿ, ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳ ಸುತ್ತಮುತ್ತಲಿನ ಗ್ರಾಮಗಳು ಹಲವಾರು ಬಾರಿ ಪ್ರವಾಹಕ್ಕೆ ಒಳಗಾಗಿ ಸಾವು ನೋವು ಆಗಿರುವ ಸಂಭವಗಳನ್ನು ನಾವು ಜಾಸ್ತಿಯಾಗಿ ಕಾಣಬಹುದು. ಇದೇ ಕಾರಣ ಈ ಸಮಯದಲ್ಲಿ ನದಿಯ ಸುತ್ತಮುತ್ತ ಇರುವ ಪ್ರದೇಶಗಳನ್ನ, ಮನೆಗಳನ್ನ ಖಾಲಿ ಮಾಡಲು ಹೇಳಲಾಗುತ್ತದೆ. ಹಿಂದೊಮ್ಮೆ ಈ ನದಿಯಲ್ಲಿ ಭಯಾನಕ ಹಾವುಗಳು ಕೂಡ ಇರುತ್ತಿದ್ದವು ಅನ್ನುವ ಮಾಹಿತಿ ಕೂಡ ಇದೆ. ಆದರೆ ಈಗ ಈ ಹಾವುಗಳು ಕಾಲಕ್ರಮೇಣ ಕಡಿಮೆಯಾಗಿರುವುದು ಕಂಡು ಬಂದಿದೆ. ಬೇಸಿಗೆ ಕಾಲದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾದಾಗ ಈ ಭಾಗದಲ್ಲಿ ನದಿಯ ದಡದಲ್ಲಿ ಮೊಸಳೆಗಳು ಹೆಚ್ಚಾಗಿ ಕಂಡು ಬರುತ್ತವೆ ಹಾಗೂ ಈ ಮೊಸಳೆಗಳು ಭಾರಿ ಅಪಾಯ ಎಂದು ಕೂಡ ಹೇಳಲಾಗುತ್ತಿವೆ. ಹಲವಾರು ಬಾರಿ ಈ ಮೊಸಳೆಗಳಿಗೆ ಹಲವಾರು ಜನರು ತಮ್ಮ ಪ್ರಾಣಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ಈ ಭಾಗದ ಜನರು ಕೃಷ್ಣಾ ನದಿಯನ್ನು ಯಾವ ರೀತಿ ಪೂಜಿಸುತ್ತಾರೋ ಅದೇ ರೀತಿ ಭೀಮಾ ನದಿಯನ್ನು ಕೂಡ ಇಲ್ಲಿ ಅಷ್ಟೇ ಭಕ್ತಿ ಭಾವನೆಯಿಂದ ಪೂಜಿಸುತ್ತಾರೆ. ಇನ್ನು ಭೀಮಾ ನದಿಯ ನೀರನ್ನು ಬಳಸಿಕೊಂಡು ಮುಲ್ಕಿ, ಭೂಶಿ, ತೋಕರವಾಡಿ ಅಣೆಕಟ್ಟುಗಳಿಂದ ಜಲವಿದ್ಯುತ್ ಅನ್ನು ಕೂಡ ಉತ್ಪಾದಿಸಲಾಗುತ್ತಿದೆ. ಭೀಮಾ ನದಿಗೆ ಪ್ರಮುಖವಾಗಿ ಕಟ್ಟಲಾಗಿರುವ ಉಜ್ಜನಿ ಜಲಾಶಯವು 118 ಟಿಎಂಸಿ ನೀರನ್ನ ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿದೆ. ಇದೇ ಕಾರಣ ಒಟ್ಟು ಭೀಮಾ ನದಿಗೆ 22 ಅಣೆಕಟ್ಟುಗಳನ್ನು ಕಟ್ಟಲಾಗಿದ್ದು ಅವುಗಳಲ್ಲಿ ಉಜ್ಜನಿ ಜಲಾಶಯವೇ ಅತಿ ದೊಡ್ಡ ಅಣೆಕಟ್ಟಾಗಿದೆ. ಆದರೆ ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ ಭೀಮಾ ನದಿ ಹರಿಯುವ ಜಾಗದಲ್ಲಿ ಹಲವಾರು ಘನಘೋರ ಅಪರಾಧಗಳು ಕೂಡ ನಡೆದುಕೊಂಡು ಬಂದಿವೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಭೀಮಾ ತೀರದಲ್ಲಿ ನಡೆಯುವ ಹಲವಾರು ಕೊಲೆಗಳು ಹಲವಾರು ವರ್ಷಗಳಿಂದ ತಲತಲಾಂತರ ನಡೆದುಕೊಂಡು ಬಂದಿರುವುದು ಮತ್ತು ಸತ್ತ ಹೆಣಗಳನ್ನ ಭೀಮಾ ನದಿಯಲ್ಲಿ ಹರಿದು ಬಿಡುವುದು ನಿಜಕ್ಕೂ ಆ ಭಾಗದಲ್ಲಿ ಜನರನ್ನ ಬೆಚ್ಚಿ ಬೀಳಿಸಿವೆ. ಸ್ನೇಹಿತರೆ, ನದಿಗಳೆಂದರೆ ಭೂಮಿಯ ಮೇಲೆ ಇರುವಂತಹ ದೇವರಂದೇ. ಅವುಗಳನ್ನ ದೇವರ ಸಮಾನವಾಗಿ ಪೂಜಿಸಲಾಗುತ್ತದೆ ಹಾಗೂ ಅಷ್ಟೇ ಪುಣ್ಯ ಭಾವನೆಯಿಂದ ನೋಡುವುದು ನಮ್ಮ ಕರ್ತವ್ಯ ಕೂಡ. ನಾಳೆ ಇದೇ ನದಿಗಳು ಇಲ್ಲವಾದರೆ ಜೀವ ಕೂಡ ಇರುವುದಿಲ್ಲ. ಆದ್ದರಿಂದ ನದಿಗಳನ್ನ ದೇವರ ಹಾಗೆ ಕಾಣಿರಿ ಹಾಗೂ ಅವುಗಳನ್ನ ಕುಲುಷಿತಗೊಳ್ಳುವುದನ್ನ ನಾವು ಆದಷ್ಟು ತಪ್ಪಿಸಬೇಕಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಒಂದು ಪ್ರಶ್ನೆಯನ್ನ ಇಲ್ಲಿ ನಾನು ಕೇಳಲು ಬಯಸುತ್ತೇನೆ. ನಿಜಕ್ಕೂ ನೀವು ಈ ವಿಡಿಯೋನ ಗಮನವಿಟ್ಟು ಕೇಳಿದರೆ ಭೀಮಾ ನದಿ ಎಲ್ಲಿ ಹುಟ್ಟಿತ್ತು ಅನ್ನುವುದನ್ನ ದಯವಿಟ್ಟು ನೀವು ಉತ್ತರಿಸಬೇಕಾಗಿದೆ ಹಾಗೂ ನಿಮ್ಮ ಉತ್ತರವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ.